ಚಿಕ್ಕಮಗಳೂರು ನಗರದ ಅಂಡೆ ಛತ್ರ ರಸ್ತೆ ವಿಷ್ಣು ಡೆಲಿಕೆಸಿ ಪಕ್ಕ ಸಾಯಿ ಡೆಂಟಲ್ ಇಂಪ್ಯಾಕ್ಟ್ ಸೆಂಟರ್ ಪ್ರಾರಂಭವಾಗಿದೆ. ಕ್ಲಿನಿಕ್ ಮಾಲೀಕರಾದ ಡಾಕ್ಟರ್ ಸುಂದರಗೌಡ ಮಾತನಾಡಿ, ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಾವು ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ್ದು 50% ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು. ಸಾಮಾನ್ಯ ಜನಕ್ಕೆ ನಾವು ವಿಜ್ಞಾನದಲ್ಲಿ ಮತ್ತು ಆರೋಗ್ಯದಲ್ಲಿ ಯಾವ ಹಂತಕ್ಕೆ ಬೆಳೆದಿದ್ವಿ ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿ ಅವರು ಇದರ ಉಪಯೋಗವನ್ನು ಪಡೆಯಲಿಕ್ಕಾಗಿ ನಾವು ಈ ಉಚಿತ ದಂತ ಶಿಬಿರವನ್ನು ಮಾಡಿ ಕೈಗೊಂಡದ್ದು. ಯಾಕೆಂದರೆ ಇವತ್ತು ಗ್ರಾಮೀಣ ಮಟ್ಟದ ಯಾವ ರೈತ ಇದ್ದಾನೆ ಅಥವಾ ಕೆಳಮಟ್ಟದ ಯಾವ ಇವತ್ತು ಜನಸಂಖ್ಯೆ ಇದೆ, ಇವತ್ತು ಪ್ರತಿ ಹಂತದಲ್ಲೂ ನಗರದಲ್ಲಿರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು, ನಾವು ಪಡೆದಿರುವ ವಿಜ್ಞಾನದ ಅನುಭವವನ್ನು ಇವತ್ತು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲದ ಮಟ್ಟದಲ್ಲಿ ನಾವು ನಮ್ಮ ಆರ್ಥಿಕ ಮಟ್ಟವನ್ನು ಒಂದು ಕುಗ್ಗಿಸಿಕೊಂಡು ಇರುವುದು ನಿಜವಾಗ್ಲೂ ಆತಂಕ. ನಾವು ಶ್ರೀಮಂತರಿಗೆ ಮಾತ್ರ ಅಲ್ಲ, ನಾನು ಯಾರು ಭೇದ ಭಾವವಾಗಿ ಮಾತಾಡೋದಿಲ್ಲ, ಬಟ್ ಶ್ರೀಮಂತರು ಮಾತ್ರ ಒಂದು ಬೆಳವಣಿಗೆ ಅನುಕೂಲವನ್ನು ಪಡಿಬೇಕೆ ಅಥವಾ ಕೆಳಮಟ್ಟದ ಜನನೂ ಪಡಿಬೇಕೆ ಅನ್ನುವಂಥದ್ದು ಪ್ರಶ್ನೆ ನಮ್ಮದು. ಅದಕ್ಕಾಗಿ ನಾನು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮೊಬೈಲ್ ಕ್ಲಿನಿಕ್, ಡೆಂಟಲ್ ಕ್ಲಿನಿಕ್ ಅನ್ನು ಮಾಡಿ ಸಾರ್ವಜನಿಕರಿಗೆ 50 ವರ್ಷದಲ್ಲಿ ಇವತ್ತು ಆರೋಗ್ಯವನ್ನು ಕಳ್ಕೊಂಡು ಇರುವಂಥ ಈ ಕೆಳಮಟ್ಟದ ಜನ ಅವರು ಕೂಡ 75-80 ವರ್ಷ ಆರೋಗ್ಯದಲ್ಲಿ ಬದುಕಬೇಕು, ಅವರು ಸಮಾಜಕ್ಕೆ ಉಪಯೋಗವಾಗಿ ಆಗುವಂಥ ಮನವರಿಕೆಯನ್ನು ನಾವು ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಗ್ರಾಮೀಣ ಮಟ್ಟದಲ್ಲಿ ಕೈಗೊಂಡಾಗ ಮಾತ್ರ ಭಾರತ ನಿಜವಾಗ್ಲೂ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜೇಗೌಡ ಮಾತನಾಡಿ, ಡಾಕ್ಟರ್ ಸುಂದರಗೌಡ ಅವರು ವೃತ್ತಿ ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಜನರ ಒಳಿತಿಗಾಗಿ ಶ್ರಮಿಸುತ್ತಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದು ಹೇಳಿದರು. 69ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳೊಂದಿಗೆ ನಮ್ಮ ಕನ್ನಡದ ಮೆರುಗು ತಂದಂಥ ಡಾಕ್ಟರ್ ಸುಂದರಗೌಡರು ನಿಜವಾಗ್ಲೂ ಇವತ್ತು ಯಾವ ಮಟ್ಟಕ್ಕೆ ಅಂದರೆ ಈಗಾಗಲೇ ಅವರು ಹೇಳಿದಂತೆ ಶ್ರೀಮಂತರ ಒಂದು ವರ್ಗದಲ್ಲಿ ಹಾಸ್ಪಿಟಲ್ ನೋಡ್ಬಿಟ್ಟು ನಾವು ಹೋಗ್ತೀವೋ ಇಲ್ವಾ ಅನ್ನೋ ದೃಷ್ಟಿಲಿ ಭಯ ಪಡಬಾರ್ದು. ನಮ್ಮಲ್ಲೂ ಒಳ್ಳೆ ಆಸ್ಪತ್ರೆ ಶುಚಿತ್ವವಾಗಿ ಮಿಷಿನ್ ಏನು ಇವತ್ತು ಬಂದಿರೋಂಥ ಯಂತ್ರೋಪಕರಣಗಳು ಹೊಸದಾಗಿ ಬಂದಿರೋಂಥದ್ದಲ್ಲೇ ಅಲ್ಲಿ ಏನು ಬೇರೆ ಇಟ್ಟಿರ್ತಾರೆ ಆ ಥರದಲ್ಲಿ ತಗೊಬಂದು ಉದ್ಘಾಟನೆ ಮಾಡಿ ಬಡವರಿಗೆ ಕೈ ಇಟ್ಟಂಥದ್ದು. ಇವತ್ತು 500,000 ರೂಪಾಯಿ ಒಬ್ರು ಹೋದ್ರೆ ಖರ್ಚಾಗೋದು, ಅದನ್ನು ಉಳಿಸ್ಬೇಕು ಒಂದು ವಾರದಿಂದ ಅಂತೇಳಿ ಮಾಡಿದಂಥ ಇದು ನನಗೆ ಗೊತ್ತಿರಲಿಲ್ಲ. ನಮಗೆ ಫ್ರೀ ಚೆಕಪ್ ಅಂತ. ಆದರೆ ನಮ್ಮ ನೆಂಟರು ಒಂದ್ ಕಡೆ ಭಾರಿ ಹೋರಾಟಗಾರರು ಅಂಥದ್ರಲ್ಲಿ ಹೊಸದೇ ಹಾಸ್ಪಿಟ್ಲು ನೂತನವಾಗಿ ಉದ್ಘಾಟನೆ ಮಾಡಿದ್ದಾರೆ. ಆ ತಾಯಿ ಭುವನೇಶ್ವರಿ ಅವ್ರ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಮಾತನಾಡಿ,
ಡಾಕ್ಟರ್ ಸುಂದರಗೌಡ ಅವರು ಬಡವ ಶ್ರೀಮಂತ ಎಂದು ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನವಾಗಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ, ಎಲ್ಲರಿಗೂ ಈ ಅಲ್ಲಿನ ನೋವು ಕಾಡಿರುತ್ತೆ, ಎಲ್ಲರಿಗೂ ಅನುಭವ ಆಗಿರುತ್ತೆ. ಅಲ್ಲಿ ನೋವು ಬಂದರೆ ತಡ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿ ಮನುಷ್ಯ ಇರ್ತಾನೆ. ಅದಕ್ಕೆ ತಕ್ಷಣ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಬೇಕಾಗುತ್ತೆ. ಹಿಂದೆ ಡಾಕ್ಟರ್ ಹೇಳಿದಂಗೆ ಅವ್ರು ಓದ್ತಾ ಇರೋಂಥ ಟೈಮಲ್ಲಿ ಸಣ್ಣ ಸಣ್ಣ ಮಟ್ಟದ ಚಿಕಿತ್ಸೆಗಳಿತ್ತು. ಇವತ್ತು ಡಾಕ್ಟರ್ ನಕುಲ್ ಇಂಪ್ಲಾಂಟ್ ಸರ್ಜನ್ ಏನು ಅಲ್ಲನ್ನ ರೂಟಿಂದನೂ ಅದನ್ನು ಇಂಪ್ಲಾಂಟ್ ಮಾಡ್ಕೊಂಡು ಒಂದು ಕೃತಕ ಹಲ್ಲನ್ನ ಸಮೇತ ಫಿಕ್ಸ್ ಮಾಡೋ ಮಟ್ಟದಲ್ಲಿ ನಮ್ಮ ಟೆಕ್ನಾಲಜಿ ಬೆಳೆದಿದೆ. ಚಿಕ್ಕಮಗಳೂರಿಗೂ ಇದು ಅಗತ್ಯತೆ ಇತ್ತು. ಯಾಕಂದ್ರೆ ಎಲ್ಲ ಐಫೈ ಹೇಳ್ದಂಗೆ ಎಲ್ಲ ಮಟ್ಟದಲ್ಲೂ ದೊಡ್ಡ ಇದ್ರ ಹತ್ರ ಹೋಗಕ್ಕಾಗಲ್ಲ. ಉಚಿತವಾಗಿ ನಾವು ಚಿಕ್ಕಮಗಳೂರಲ್ಲಿ ಒಂದು ಸಣ್ಣ ಬೆಲೆಯಲ್ಲಿ ಮತ್ತೆ ಉಚಿತವಾಗಿ ನಾವು ಈ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವರಿಗೆ ಅವ್ರ ಟೀಮ್ಗೆ ನಾನು ವಂದಿಸ್ತೀನಿ. ಡಾಕ್ಟರ್ ನಕುಲ್ ಮಾತನಾಡಿ 1 ವಾರಗಳ ಕಾಲ ಉಚಿತ ತಪಾಸಣಾ ಶಿಬಿರ ನಡೆಯಲಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಭಾಗ್ಯ ಅಂತ ಹೇಳ್ತಾರೆ, ಆದರೆ ಆರೋಗ್ಯ ಭಾಗ್ಯನ ಈ ಒಂದು ಸುದಿನ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಆಚರಿಸುತ್ತಿರುವಂತಹ ಸುಂದರೇಗೌಡರ ಮನೋಭಾವನೆ ಹಾಗೂ ಅವರ ಆರೋಗ್ಯ, ಅವರ ಶಕ್ತಿ ಇದು ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ನಾನು ಅವ್ರು ಹೇಳಿದ ಕೂಡಲೇ ಯಾಕೆ ಒಪ್ಕೊಳ್ತೀನಿ ಅಂತಂದ್ರೆ ಆ ಏಜಲ್ಲಿ, ಆ ವಯಸ್ಸಿನಲ್ಲಿ ಅವರು ಇಷ್ಟೊಂದು ಮಾಡಬೇಕು ಅನ್ನೋ ಉತ್ಸಾಹ ನಮಗೆ ನಿಮಗೆ ಎಲ್ರಿಗೂ ಒಂದು ಆದರ್ಶ. ಅವ್ರ ಹತ್ರ ಏನು ಕೇಳ್ಕೊಳ್ಳೋದು, ಹೇಳಿದ ಕೂಡಲೇ ಸರ್ ಬಂದೇ ಇವಾಗ ಏನೇ ಕೆಲಸ ಕಾಲ್ ಮಾಡಿದ ಕೂಡಲೇ ಅವ್ರು ಕಾಲ್ ಮಾಡಿದ ಹೇಗೆ ನಿಮಗೆ ಗೊತ್ತು, ಕಾಲ್ ಮಾಡಿದ ಕೂಡಲೇ ಬಂದೇ ಸರ್ ಬೆಳಿಗ್ಗೆ ಅಷ್ಟೇ. ಅದೊಂದು ತುಂಬ ಇನ್ಸ್ಪಿರೇಷನ್. ಮತ್ತು ಇದನ್ನು ನಾವು ವಿಜಯ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ 1 ವಾರದ ಮಟ್ಟಿಗೆ ಆರೋಗ್ಯ ಸಪ್ತಾಹ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಬೆಳಗ್ಗೆ 10 ರಿಂದ 4 ಗಂಟೆವರೆಗೂ ಏನೇನು ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು ಅಂದರೆ ಅಲ್ಲಿ ತೆಗೆಯದೇ ಇರ್ಬೋದು, ಒಂದು ಕ್ಲೀನಿಂಗ್ ಅಂತ ಇರ್ಬೋದು, ಅಥವಾ ಒಂದು ಟೆಂಪ್ರರಿ ಫಿಲ್ಲಿಂಗ್ ಇರ್ಬೋದು, ಅಥವಾ ಇನ್ನು ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನೆಲ್ಲ ಮಾಡ್ಬೋದು ಅಷ್ಟು ಸೇವೆಯನ್ನು ಕೂಡ ಅಂದ್ಕೊಂಡಿದ್ದೀವಿ. ಇದಕ್ಕೆ ತಾವೆಲ್ಲರೂ ತಮ್ಮ ಸ್ನೇಹಿತರು ಬಂಧು ವರ್ಗದೊಂದಿಗೆ ಕಲಿಸಿ ಸೇವೆಯನ್ನು ಕರ್ಕೊಳ್ಬೇಕಂತ ಹೇಳ್ಕೊಡ್ತೀನಿ. ವಕ್ರದಂತ ಸೇವಾ ಕೇಂದ್ರ ಕೇಳೋದಕ್ಕೆ ವಿಭಿನ್ನವಾಗಿದೆ. ಎಲ್ಲ ಡೆಂಟಲ್ ಕ್ಲಿನಿಕ್ ಅಥವಾ ದಂತ ಆಸ್ಪತ್ರೆ ಈ ರೀತಿ ಹೆಸರುಗಳನ್ನ ಇಟ್ಕೊಂಡೆ ಎಲ್ಲ ಆಸ್ಪತ್ರೆಗಳನ್ನ ಅಥವಾ ಕ್ಲಿನಿಕ್ ಎಲ್ಲ ತೆರೆಯುವಂಥದ್ದು. ಆದರೆ ತುಂಬ ವಿಶೇಷವಾಗಿದೆ. ಸೇವಾ ಕೇಂದ್ರ ಅಂದರೆ ಮೇ ಬಿ ಡಾಕ್ಟ್ರು ತುಂಬ ಸಮಾಜಮುಖಿ ಕಾರ್ಯಗಳತ್ತ ಮುನ್ನುಗ್ಗಬೇಕು ಮತ್ತು ಸೇವೆ, ನನ್ನ ಜೀವನ ಸೇವೆ ಕಡೆಗೆ ಮುನ್ನುಗ್ಗಬೇಕು ಅನ್ನೋ ಮನದಟ್ಟು ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಈ ಸಂದರ್ಭದಲ್ಲಿ ಸತೀಶ್, ವದನ್, ವರುಣ್, ಲತಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.